ಮೈ ಡಿಯರ್ ವ್ಯೂಯರ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ದೇವೇಗೌಡ್ರು ಆಗ್ಲೇ ಟ್ವಿನ್ ಬ್ರದರ್ ಕರ್ನಾಟಕಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಈಗ ಗೌಡ್ರು ಮೋದಿ ಅವ್ರ ಬಗ್ಗೆ ಹೇಳಿದ್ದೇನು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರನ್ನ ಬಿಜೆಪಿನೂ ಗುರ್ತಿಸ್ಲಿಲ್ಲ, RSS ಸಹ ಗುರ್ತಿಸ್ಲಿಲ್ಲ. ಅವರನ್ನ ಗುರ್ತಿಸಿದ್ದು ಗುಜರಾತ್ನ 5 ಕಾರ್ಪೊರೇಟ್ ಧಣಿಗಳು. ಮೋದಿ ಅವರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಿ ತಮ್ಮ ಕಾರ್ಯ ಸಾಧನೆಗೆ ಆ ಕಾರ್ಪೊರೇಟ್ ಧಣಿಗಳು ಮೋದಿಯನ್ನ ಬೆಳೆಸಿದ್ವು. ಅದಕ್ಕೆ ಆ ನಂತರ RSS ಬಿಜೆಪಿ ಸಹ ಮತವು ದೊರಕುವಂತೆ ಮಾಡಲಾಯಿತು ಅಂತ ಗೌಡ್ರು ಹೇಳಿದ್ದಾರೆ. ನರೇಂದ್ರ ಮೋದಿ ಸಮಯಕ್ಕೆ ತಕ್ಕಂತೆ ಮಾತಾಡ್ತಾರೆ. ಮಾತಾಡೋ ಕಲೆ ಅವ್ರಿಗೆ ಸಿದ್ಧಿಸಿದೆ. ಬಿಜೆಪಿಯಲ್ಲಿ ಎತ್ತರದ ವ್ಯಕ್ತಿತ್ವದ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ನಾನ್ ನೋಡಿದೀನಿ. ಅವರ ವ್ಯಕ್ತಿತ್ವನೇ ಬೇರೆ, ಮೋದಿ ವ್ಯಕ್ತಿತ್ವನೇ ಬೇರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ವಾರಣಾಸಿ ಆಯ್ಕೆ ಮಾಡಿಕೊಂಡ ಮೋದಿ 2.25 ವರ್ಷದಲ್ಲಿ ಅಲ್ಲಿನ ಅಭಿವೃದ್ಧಿಗೆ ಶ್ರಮಿಸಿದ್ರೆ 3 ದಿನ ರೋಡ್ ಶೋ ನಡೆಸಬೇಕಿತ್ತ ಅಂತ ಪ್ರಶ್ನಿಸಿದ್ರು. ರೋಡ್ ಶೋಗೆ ಜನರನ್ನ ಕರೆತರೋದು ದೊಡ್ಡದಲ್ಲ. ಆ ಕ್ಷೇತ್ರದಿಂದಲೂ ಬರ್ಬೋದು, ನೆರೆಯ ಕ್ಷೇತ್ರದಿಂದಲೂ ಬರ್ಬೋದು. ನಾನು ದೇಶ ಆಳದವನೇ, ನನಗೆ ಎಲ್ಲ ಗೊತ್ತಾಗತ್ತೆ ಅಂತ ಸೂಕ್ಷ್ಮವಾಗಿ ಗೌಡ್ರು ನುಡಿದಿದ್ದಾರೆ. ಇನ್ನು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ 10 ವರ್ಷಗಳ ಕಾಲ ನಡೆಸಿದ ಆಡಳಿತದ ಬಗ್ಗೆ ಜನರಲ್ಲಿ ಸಿಟ್ಟು, ಆಕ್ರೋಶವಿತ್ತು. ಹೀಗಾಗಿ ಬಿಜೆಪಿಯನ್ನ ಬೆಂಬಲಿಸಿದ್ರು. ಆದ್ರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಮಾಡಿದ್ದೇನು? ನೋಟು ಅಮಾನ್ಯದಿಂದ ಭ್ರಷ್ಟಾಚಾರ ಕಡಿಮೆ ಆಯ್ತಾ? ಜನಸಾಮಾನ್ಯರು ಅನುಭವಿಸಿದ ಕಷ್ಟ ನಷ್ಟ ಎಷ್ಟು ಎಂಬುದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ ಅಂತ ಕೂಡ ಗೌಡ್ರು ಕೇಳಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಾ ಅನ್ನೋದು ತುಂಬಾನೇ ಗೊಂದಲ ಹುಟ್ಟಿಸುತ್ತೆ. ನೋಡೋಣ ಏನೆಲ್ಲ ಆಗತ್ತೆ ಅನ್ಬಿಟ್ಟು. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಪ್ಲೀಸ್ ಮರಿಬೇಡಿ.